ಕಾಲೇಜು ಬೆಳಗಾವಿಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ದ್ವಿತೀಯ PU ವಿದ್ಯಾರ್ಥಿಗಳ ಬೆಳಕೊಡುವ ಸಮಾರಂಭದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತ ಸದಾಕಾಲ ರೈತರ ಪರ ಮತ್ತು ಜನಪರವಾಗಿರತಕ್ಕಂತ ಉಪ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾರಾಯಣ ಬರವಣಿ ಸರ್ ಅವರು ಕೂಡ ಶರಣೆಂದು, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯರಾದ ಶ್ರೀ ನಾಗೇಶ್ ದಂಡಾಪುರ ಅವರು ಕೂಡ ಶರಣೆಂದು, ಲಕ್ಷ್ಮಣ್ ದಂಡಾಪುರ ಅವರು ಕೂಡ ಶರಣೆಂದು, ಮಹಾಂತೇಶ್ ಕಂಟಿ ಅವರಿಗೂ, ಮೈಲಾರ್ ತೆನಿಗೆ ಅವರಿಗೂ, ಎಲ್ಲ ಗುರುಬಂಧುಗಳಿಗೂ, ವಿದ್ಯಾರ್ಥಿ ಮಿತ್ರರಿಗೂ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಬಂಧುಗಳೇ, ದ್ವಿತೀಯ PUC ವಿದ್ಯಾರ್ಥಿಗಳ ಬೆಳಕೊಡುವ ಸಮಾರಂಭದಲ್ಲಿ ನಿವೃತ್ತ ಸೈನಿಕರನ್ನ ಕರೆಸ್ಯಾರ, ನಮ್ಮ ನಾರಾಯಣ ಬರಮನಿ ಸರ್ನ ಕರೆಸ್ಯಾರ. ರೈತ ಸಂಘದವ್ರು ಏನ್ ಕೆಲಸ ಅಂತ ನಿಮಗೂ ಭಾವನಾ ಬಂದಿರಬಹುದು. ರೈತ ಸಂಘದವ್ರು ಯಾಕಂದ್ರೆ ಇನ್ಸ್ಪಿರೇಷನ್ ಅಂದ್ರ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸರು ಈ ರಾಜ್ಯಕ್ಕೆ ಮಾದರಿ, ಸರಳ ವ್ಯಕ್ತಿತ್ವ ಮತ್ತು ಗಟ್ಟಿತನದ ವ್ಯಕ್ತಿಗಳನ್ನ ಕರೆಸ್ಯಾರ. ತಮಗೆಲ್ಲ ಮಾದರಿ ಸೈನಿಕರವರ ದೇಶ ಸೇವೆ ಮಾಡ್ಲಿಕ್ಕೆ ಅಂತ ಅವ್ರು ಮಾದರಿ. ರೈತರದ್ದು ಏನ್ ಕೆಲಸ ಅಂತ ನಿಮ್ಮೊಳಗೆ ವಿಚಾರ ಬಂದಿರಬಹುದು. ಒಂದು 3 ಘಟನೆಗಳನ್ನ ಹೇಳಿ ಆಮೇಲೆ ತಮ್ಮ ಕಡೆ ಬರ್ತೀನಿ. ಸೈನಿಕರು ಅಂತಂದಾಗ ಬಹಳ ಸಾಮಾನ್ಯವಾಗಿರ್ತಕ್ಕಂಥದ್ದು, ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸೈನ್ಯ ಅಂದ್ರೆ ನಮ್ಮ ಭಾರತದ್ದು. ಬಿಜಾಪುರ ಜಿಲ್ಲೆಯಿಂದ ಒಬ್ಬ ತಾಯಿ ತನ್ನ ಮಗನನ್ನ ಸೈನಿಕ ಕಳಿಸಿರ್ತಾರ. 1999 ಕಾರ್ಗಿಲ್ ಯುದ್ಧದ ಸಂದರ್ಭ ಸನ್ನಿವೇಶ ಇರ್ತದ. ಮಗನಿಂದ ತಾಯಿಗೆ ಪತ್ರ ಬರ್ತದ. ತಾಯಿಗೆ ಶಿಕ್ಷಣ ಇರೋದಿಲ್ಲ. ಏನು ಪತ್ರ ಬಂದಿರ್ತದಂದ್ರ, ಕಾರ್ಗಿಲ್ ಯುದ್ಧದ ಸಂದರ್ಭದ ಸಾವು ನೋವು ಆಗಬಹುದು, ನಾನು ರಜಾ ತಗೊಂಡು 2 ತಿಂಗಳು ಊರಿಗೆ ಬರ್ತೀನಿ ಅಂತೇಳಿ ಪತ್ರದೊಳಗೆ ಬರೆದು ಕಳಿಸಿರ್ತಾನ. ಆ ಪತ್ರವನ್ನು ಇಂಥ ಶಿಕ್ಷಕರ ಹತ್ರ ತಗೊಂಡು ಬಂದು ತಾಯಿ ಓದಿಸ್ತಾನ. ಅವಾಗ ತಾಯಿಗೆ ಸಿಟ್ಟು ಬರ್ತದ. ನಾ ಹೇಳಿದಂಗೆ ನೀನು ಪತ್ರ ಬರೆದು ನನ್ನ ಮಗನಿಗೆ ಕಳಿಸು ಅಂತ ಹೇಳಿದಾಗ ತಾಯಿ ಪತ್ರದ ಸಾರಾಂಶ ಏನಿರ್ತದಂದ್ರ, ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಮೊದಲನೇ ಹೆಜ್ಜೆ ನಿಮ್ಮ ದೇಹದ ಮ್ಯಾಗಿರ್ಬೇಕು, 2ನೇ ಹೆಜ್ಜೆ ಭಾರತದ ಭೂಮಿ ಮ್ಯಾಗಿರ್ಬೇಕು ಅಂತ. ಅವನ ಜೊತೆಗೆ 80 ಜನ ಪಂಜಾಬಿನ ಸೈನಿಕರು, ಕನ್ನಡ ಬರುತ್ತಿರೋದಿಲ್ಲ, ಈ ಪತ್ರವನ್ನ ನೋಡಿ ಕಣ್ಣೀರ್ ಹಾಕ್ತಾ ಕುಳಿತಿರ್ತಾರ. 80 ಜನ ಪಂಜಾಬಿನ ಸೈನಿಕರಿಗೆ ಕೇಳ್ತಾರ, ಏನ ಪತ್ರ, ಏನ ತಾಯಿ ಬರ್ದ ನಿನ್ನ ತಾಯಿ ಅಂತಂದಾಗ ಅದೆಲ್ಲ ಸಾರಾಂಶವನ್ನು ಓದಿ ಹೇಳಿದಾಗ 80 ಜನ ಪಂಜಾಬಿನ ಸೈನಿಕರು ಬದಲಾವಣೆ ಆಗಿ ಅವ್ರು ಹೇಳ್ತಾರ, ನಾವು ಹಿಂದಿಯೊಳಗೆ ಹೇಳೋದನ್ನ ಕನ್ನಡದೊಳಗೆ ಬರೆದು ನಿನ್ನ ತಾಯಿ ಕಳಿಸಪ್ಪ, ತಾಯಿ ನಿನಗಷ್ಟ, ತಾಯಿ ಎಲ್ಲ ನಮ್ಮೆಲ್ಲರಿಗೂ ಮಾದರಿ ಅದಾರ ಇವತ್ತು ಅಂತ ಹೇಳಿ ಅವಳ ಪಂಜಾಬ್ನ 80 ಜನ ಸೈನಿಕರು ಹೇಳಿದಂಗ ಪತ್ರ ಬರೆದು ಕಳಿಸ್ತಾನ. ಆ ಪತ್ರದೊಳಗೆ ಏನಿತ್ತು ಅಂತಂದ್ರ, ತಾಯಿ, ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಈ 80 ಜನ ಪಂಜಾಬಿನ ಸೈನಿಕರು ಇರೋ ಮಠ ನಿಮ್ಮದ ಜೀವಂತ ಇರ್ತಾನ್ರಿ ಅಂತ. ಭಾರತ ಈ ಮಣ್ಣು ವೈಭವೀಕರಣ, ಭಾರತ ಮಾತೆಯ ಅಭಿಮಾನಕ್ಕಾಗಿ ಅಕ್ಷರ ಜ್ಞಾನ ಇರತಕ್ಕಂತ ತಾಯಿ ಒಳಗಷ್ಟು ದೇಶಾಭಿಮಾನ ಬಂದಿತ್ತು ಅಂತಂದ್ರ ಆ ಮಾದರಿಯಾಗಿ ಇವತ್ತು ಸೈನಿಕರನ್ನು ಕುಣಿಸ್ಯಾರ. ಇಲ್ಲೇನು ಭರಮನಿ ಸರ್ ಹೇಳಿದ್ರಲ್ಲ, ಬಹಳ ಅಪರೂಪದ ವಿಷಯಗಳನ್ನು ಹೇಳಿದರು. ಬಹಳ ಸಾಮಾನ್ಯ ಒಬ್ಬ ಸಾಹಿತ್ಯ ಮಾತನ್ನ ನೆನಪು ಮಾಡ್ಕೊಳ್ತೀನಿ. ತಂದೆ ತಾಯಿಗಳನ್ನ ಕೊಡುಕದಕ್ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ. ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ. ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಹೊದಿಸುವ ಶಿಷ್ಯರಿದ್ದಾರೆ ಅಂತ ಹೇಳಿ ಬಹಳ ವಿಷಯದ ಆಳಕ್ಕೆ ಹೋಗೋದಿಲ್ಲ. ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯ ನಾಗರಮುನ್ನೋಳಿ ಅಂತ ಒಂದು ಊರು ಬರ್ತದ. ಲಕ್ವಾ ಟ್ರೀಟ್ಮೆಂಟ್ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಒಬ್ಬ ವಯಸ್ಸಾಗಿರ್ತಕ್ಕಂಥ 79 ವರ್ಷದ ಮುಪ್ಪಾವಸ್ಥೆ ಮುದುಕನನ್ನ ಲಕ್ವಾ ಹೊಡೆದಿತ್ತು, ತಂದು ಲಾಡ್ಜ್ ಒಳಗೆ ಬಿಟ್ಟಿದ್ರು. ಯಾರು ಇರಲಿಲ್ಲ, ಎಲ್ಲ ಬಿಟ್ಟು ಹೋಗ್ಬಿಡುತ್ತಾರೆ. ಅವಾಗ ಒಬ್ಬ PSI ಅಧಿಕಾರಿ ಆ ಭಾಗದವರು ಹೋಗಿ ಸಂಪರ್ಕ ಮಾಡಿದಾಗ, ನಿಮ್ಮನ್ನು ಸರ್ಕಾರಿ ದವಾಖಾನೆಗೆ ಹಾಕ್ತೇನ್ರಿ, ಬಹಳ ಸಾಯು ಸಂದರ್ಭದ ನಿಮ್ಮದಂತಂದಾಗ ಮುಪ್ಪಾವಸ್ಥೆ ಮುದುಕ ಹೇಳ್ತಾನ, ನಾನು ಸಾಮಾನ್ಯ ಬಡತನದ ವ್ಯಕ್ತಿ ಅಲ್ಲ, ಬಹಳ ದೊಡ್ಡ ಶ್ರೀಮಂತ ಅದೀನಿ. ನನ್ನ ಮಗ ದಕ್ಷಿಣ ಆಫ್ರಿಕಾದೊಳಗದಾನ, ಮಗಳು ಕೆನಡಾ ಒಳಗದ, ಬಹಳ ದೊಡ್ಡ ಸ್ಥಾನದೊಳಗದಾರು, ಹಣ ಬಹಳ ಅದ, ನನ್ನ ಚಲೋ ದವಾಖಾನೆಗೆ ಅಡ್ಮಿಟ್ ಮಾಡ್ರಿ ಅಂತಂದಾಗ ಇಷ್ಟು ಹೇಳೋದ್ರೊಳಗ ಮುಪ್ಪಾವಸ್ಥೆ ಮುದುಕ ಸತ್ತು ಹೋಗ್ತಾನೆ. ಅವಾಗ ಜೇಬೊಳಗಿರ್ತಕ್ಕಂಥ ಡೈರಿಯನ್ನು ತೆಗೆದು ಮಗಳು ಮತ್ತು ಮಗನಿಗೆ ಫೋನ್ ಮಾಡಿದ್ರೆ ಹೇಳ್ತಾರ ಅವರು, ನಿಮ್ಮ ತಂದೆ ಸತ್ತು ಹೋಗಿ ಅಂದ್ರಿ ಬರ್ರಿ ಅಂತಂದಾಗ ಮಕ್ಕಳ ಬಾಯಿಂದ ಬರ್ತಕ್ಕಂಥ ಮಾತು ಸರಿ, ನಮ್ಮ ತಂದೆ ಸತ್ತು ಹೋಗ್ಯಾನ, ನಾವು ಬಂದ್ರೆ ಏನ್ ಜೀವಂತ ಆಗಿ ಬರೋದಿಲ್ಲ,
ಬೇಕಂದ್ರೆ ಮಣ್ಣು ಕೊಡ್ರಿ, ಸುಟ್ಟು ಹಾಕ್ಲಿಲ್ಲ ನದಿ ದಡಕ್ಕೆ ಎಸೆದು ಬಿಡ್ರಿ, ಹದ್ದೂಕಾಗಿ ಹರ್ಕೊಂಡು ತಿನ್ಲಿ. ಎಲ್ಲಿಗೆ ಬಂದು ನಿಂತದ ಕಾಲ. ಶಿಕ್ಷಣ ಬರ್ಮನಿ ಸರ್ ಹೇಳೋದ್ರೊಳಗೆ ಬಹಳ ವಿಶೇಷ ಅಂತ ಯಾಕೆ ಹೇಳಿದೆ ಅಂತಂದ್ರ, ಸರ್ ಶಿಕ್ಷಣ ಜೊತೆಗೆ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಸಂಸ್ಕಾರ ಬಹಳ ಅವಶ್ಯಕತೆ. ಹೇಳಿದ್ರು ಗಾಂಜಾ ಬೆಳೆದದ್ದು ಇದೆಲ್ಲ ಸಂಸ್ಕಾರ ಇರ್ಲಾರ್ದಕ್ಕೆ ಬರ್ಲಿಕ್ಕಂತ. ರೈತ ಒಂದು ಮಾತನ್ನ ನೆನಪು ಮಾಡ್ಕೊಳ್ಳಿ. ಇವತ್ತು ರಾಷ್ಟ್ರಪತಿ ಇರಲಿ, ಪ್ರಧಾನಿ ಇರಲಿ, ಮುಖ್ಯಮಂತ್ರಿ ಇರಲಿ, ಶಾಸಕರಿರ್ಲಿ, ಅಧಿಕಾರಿಗಳಿರ್ಲಿ, ಮಠಾಧೀಶರಿರ್ಲಿ, ಡಾಕ್ಟರ್ ಇರಲಿ, ಇಂಜಿನಿಯರ್ ಇರಲಿ, ಶಿಕ್ಷಕರಿರ್ಲಿ, ಇವರಿಂದ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅದ. ದೇಶ ಕಟ್ಟಬೇಕಾದ್ರೆ ಇವರೆಲ್ಲರಿಗೂ ಶಕ್ತಿ ಬೇಕಲ್ಲ. ಶಕ್ತಿ ಬೇಕಂದ್ರೆ ಊಟ ಬೇಕು. ಊಟ ಬೇಕಂದ್ರೆ ಎಲ್ಲಿ ಬರಬೇಕು? ರೈತರ ಹತ್ರ ಬರಬೇಕು. ಶ್ರೇಷ್ಠ ಮಣ್ಣಿನೊಳಗ ರೈತ ಅಂತ ಹೇಳಿ ತಾವು PU ವಿದ್ಯಾರ್ಥಿಗಳದಿರಿ. ಮುಕ್ತಾಯದ ಹಂತದೊಳಗೆ ಬೆಳ್ಕೊಂಡು ಸಮಾರಂಭದ ಸಾಹಿತ್ಯ ಹೇಳ್ತಾನ, ಕೊನೆಯ ಮೆಟ್ಟಿಲ ಮೇಲೆ ನಿಂತೆವು ಓ ಗೆಳೆಯ, ಕಣ್ಣಿಂದ ನೆನಪುಗಳು ಇಳಿಯುವ ಮರಳಿ ಬರುವ ದಾರಿ ನಾನಂತೂ ಹಿಡಿದಿಲ್ಲ, ಕೊನೆಯ ಭೇಟಿಯು ಏನೋ ಯಾರಿಗೂ ಗೊತ್ತು ಅಂತ ಹೇಳಿ. ಇವತ್ತು ಪ್ರಶಸ್ತಿ ತಗೊಳ್ಳುವಾಗ, ಹೆಸರನ್ನ ಅನೌನ್ಸ್ ಮಾಡುವಾಗ ಮೊದಲ ತಮಗೆ ಗೊತ್ತಿದ್ದ ರೀತಿಯೊಳಗೆ ತಾವೆಲ್ಲ ಖುಷಿ ಪಟ್ಟು ಹೆಸರು ಹೇಳ್ತಾ ಇದ್ರಲ್ಲ, ಅದರ ಜೊತೆಗೆ ಇನ್ನೊಂದು ತಮ್ಮೊಳಗ ಭಾವನೆ ಬೆಳಬೇಕೇನು ಅಂತಂದ್ರ, ನಾನು ಕೂಡ ದೊಡ್ಡ ಮಟ್ಟದ ಬೆಳೆದು ಈ ಪ್ರಶಸ್ತಿಗೆ ಭಾಜನ ಆಗಬೇಕು ಅಂತ ಯಾವಾಗ ನಿಮ್ಮೊಳಗ ಭಾವನೆ ಬರ್ತದ, ಅವಾಗ ಈ ಬದುಕು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ. ಇವತ್ತು ಬಹಳಷ್ಟು ಜನರು ಇಲ್ಲೆಲ್ಲ ಚೀಫ್ ಗೆಸ್ಟ್ ಗಳನ್ನ ಯಾಕೆ ಕರೆದು ಕುಣಿಸಿರ್ತಾರೆ ಅಂತಂದ್ರೆ, ನಾವು ಕೂಡ ಭರಮನಿಸರಾಗ್ಲಿ ನಾವಾಗ್ಲಿ ನಿಮ್ಮಂಗ ವಿದ್ಯಾರ್ಥಿಗಳಾದವರನ್ನ ಇವತ್ತಿಲ್ಲಿ ಬಂದು ಕೊಂಡಿರ್ಬೇಕಾದ್ರೆ ನಮ್ಮನ್ನ ಯಾಕೆ ಮಾದರಿಯಾಗಿ ನಿಮ್ಮ ಮುಂದೆ ಕುಂಡಿಸಿರ್ತಾರಂದ್ರ, ನಾವು ಕೂಡ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ನಿಮ್ಮ ಶಿಕ್ಷಣ, ನಿಮ್ಮ ಬದುಕು, ನಿಮ್ಮ ಸಂಸ್ಕಾರ, ನಿಮ್ಮ ಅಧಿಕಾರ, ಮುಂದೆ ನಿಮಗೆ ಬರ್ತಕ್ಕಂಥ ಹಣ ಯಾವುದಕ್ಕೆ ಬಳಕೆ ಆಗಬೇಕಂದ್ರ ಈ ಸಮಾಜದ ಕಣ್ಣೀರು ಒರೆಸುವ ಸಲುವಾಗಿ ಬಳಕೆ ಆಗಬೇಕು ಅಂತ. ಡಾಕ್ಟರ್ BR ಅಂಬೇಡ್ಕರ್ ಬ್ಯಾರಿಸ್ಟರ್ ಪದವಿ ಪಡೆದಿದ್ದು, 53,000 ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರು. ಯಾವುದೇ ಗ್ರಂಥದಲ್ಲಿ ಯಾವುದೇ ಪುಟವನ್ನ ಯಾವ ಅಕ್ಷರದ ಅಂತ ಕಣ್ಣು ಮುಚ್ಚಿ ಸಹಿತ ಹೇಳ್ತಕ್ಕಂಥ ಸಾಮರ್ಥ್ಯ ಅವರಿಗೆ. ಅವರು ಕೂಡ ನಮ್ಮಂಗೆ ಎಲ್ಲಾ ಶಿಕ್ಷಕರ ಮಧ್ಯದಲ್ಲೇ ಕಲಿತು. ಅವರ ಜ್ಞಾನ ಯಾವುದಕ್ಕೆ ಬಳಕೆ ಆಗಿತ್ತು ಅಂದ್ರೆ, ಸ್ವತಂತ್ರ ಹೋರಾಟದ ತರುವಾಯ ಕೋರ್ಟ್ನೊಳಗೆ ವಾದ ಮಾಡ್ತಾ ಇದ್ರು. ವಾದ ಮಾಡೋ ಸಂದರ್ಭದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಒಂದು ಚೀಟಿ ಬರ್ತದ, ಅದನ್ನ ಓದಿ ಮತ್ತೆ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. 2 ಗಂಟೆಗೆ ಊಟಕ್ಕೆ ಬಿಟ್ಟಾಗ ಬ್ರಿಟಿಷ್ ನ್ಯಾಯವಾದಿ ಕೇಳ್ತಾರ, ಸರ್ ನಿಮಗೊಂದು ಚೀಟಿ ಬಂತಲ್ಲ, ಅದನ್ನು ಓದಿದ್ರಿ, ಏನಿತ್ತು ಅದ್ರೊಳಗೆ ವಿಷಯ ಅಂತಂದಾಗ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗಿದಾಳ, ಸುದ್ದಿ ಬಂತು, ಓದಿ ಜೇಬಿನೊಳಗೆ ಇಟ್ಕೊಂಡು ನಾನು ವಾದ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ, ಸರ್ ನನ್ನ ಧರ್ಮ ಪತ್ನಿ ತೀರಿರ್ತಕ್ಕಂಥ ಸುದ್ದಿ ನನಗೆ ಬಂದಿದ್ರ ಕೋರ್ಟ್ ವಕಾಲತ್ತನ್ನು ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ, ನೀವ್ಯಾಕೆ ವಾದ ಮಾಡ್ತಾ ಇದ್ದೀರಿ ಸರ್ ಅಂತಂದಾಗ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗ್ಯಾಳ, ವಾಪಸ್ ಮನೆಗೆ ಹೋದ್ರೆ ಜೀವಂತಾಗಿ ಬರೋದಿಲ್ಲ, ಆದ್ರೆ ನಾನ್ ಯಾಕೆ ವಾದ ಮಾಡ್ತಾ ಇದ್ದೀನಿ ಅಂದ್ರೆ, ಸ್ವತಂತ್ರ ಹೋರಾಟಗಳು ಗಟ್ಟಿಯಾಗಿ ಕೆಚ್ಚದೆಯಿಂದ ಹೋರಾಟ ಮಾಡಿರ್ತಕ್ಕಂಥ 47 ಜನ ಸ್ವತಂತ್ರ ಹೋರಾಟಗಾರರು ನಾವು ವಾದ ಮಾಡಿದ್ರೆ ಗಲ್ಲಿಗೆ ಹೋಗ್ತಾರೆ ಸರ್, ಅವ್ರು ಬಿಡಿಸ್ಬೇಕಲ್ಲ, ಅದಕ್ಕೆ ವಾದ ಮಾಡ್ತಾ ಇದ್ದೀನಿ ಅಂತ. ಡಾಕ್ಟರ್ BR ಅಂಬೇಡ್ಕರ್ ಸಾವಿರ ವರ್ಷ ಹೋದ್ರು ಯಾಕೆ ನಮ್ಮೊಳಗೆ ನೆನಪು ಉಳಿತಾರೆ ಅಂದ್ರೆ, ಸಮಾಜಕ್ಕಾಗಿ ಈ ಭವ್ಯ ಭಾರತವನ್ನು ಕಟ್ಟುವ ಸಲುವಾಗಿ ಅವರ ಜ್ಞಾನ ಬಳಕೆಯಾಗಿ. ಸಿದ್ದೇಶ್ವರ ಶ್ರೀಗಳು ನಡೆದಾಡುವ ದೇವರು, ಶತಮಾನದ ಸಂತರ ಅಂತ ಕರೀತಾರೆ. ಅವರು ಈ ಮಣ್ಣು, ಈ ಭಾರತದ ಬಗ್ಗೆ ಎಷ್ಟು ಅಭಿಮಾನಿ ಇತ್ತು ಅಂತಂದ್ರ, 14 ವರ್ಷ ವಯಸ್ಸು ಮನೆ ಬಿಟ್ಟು ಹೊರಗಡೆ ಬರ್ತಿರ್ತಾರ. ಒಂದು ಅರ್ಧ ಕಿಲೋಮೀಟರ್ ಬರೋದ್ರೊಳಗ 4 ಜನ ಹಿರಿಯರು ಬರ್ತಾರ. ಬುದ್ಧ ನಿಮ್ಮ ತಾಯಿ ತೀರ್ಕೊಂಡಾಡ್ರಿ ಮನೆಯೊಳಗ ಅಂತಂದಾಗ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ, ನನ್ನ ತಾಯಿ ತೀರ್ಕೊಂಡಿಲ್ಲ, ತೀರ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇಲ್ರಿ ತೀರ್ಕೊಂಡಾರ, ಮನೆಯೊಳಗೆ ಹೆಣ ಅದಾರಿ ಅಂತಂದಾಗ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರ, ನನ್ನ ತಾಯಿ ತೀರ್ಕೊಳ್ಳಿಕ್ ಸಾಧ್ಯ ಇಲ್ಲ, ನನ್ನ ತಾಯಿ ತೀರ್ಕೊಂಡ್ರೆ ನೀವ್ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಅರ್ಥ ಆಗ್ಲಿಲ್ಲ. ಇಲ್ರಿ ಬುದ್ಧಿ ಹೆಣ ಅದ, ನಿಮ್ಮ ತಾಯಿ ತೀರ್ಕೊಂಡ್ರಿ ಅಂತಂದಾಗ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರ, ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ನನ್ನ ತಾಯಿ ಅಲ್ಲ, ನಿಮ್ಮ ನಮ್ಮೆಲ್ಲರನ್ನ ಹೊತ್ತು ಸಾಕಿ ಸಲುತಕ್ಕಂಥ ಭೂಮಿ ತಾಯಿ ನನ್ನ ತಾಯಿ ಅದಲ್ಲ, ಆ ತಾಯಿ ಸತ್ರ ನೀವೆಲ್ಲ ಹೆಂಗ್ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈ ಮಣ್ಣಿಗಷ್ಟು ಗೌರವ ಕೊಟ್ಟಿರ್ತಕ್ಕಂಥವ್ರು ನಾವು ಇವತ್ತು ಯಾವ ಸಂಸ್ಕಾರವನ್ನು ವಿದ್ಯಾರ್ಥಿಗಳು ಬೆಳೆಸಬೇಕಾಗ್ಯದ ಅಂತಂದ್ರ, ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಮೊದಲನೇದಾಗಿ ಎಲ್ಲೆಲ್ಲೋ ಗೌರವ ಕೊಡ್ತಾ ಇದ್ವಿ. ಸರ್ ಹೇಳಿದ್ರಲ್ಲ, ವಿರಾಟ್ ಕೊಹ್ಲಿ ಎಲ್ಲಾರ ಇನ್ಸ್ಪೈರ್ ತಗೊಳಕತ್ತೀವಿ ನಾವೆಲ್ಲ.
ಯಾರು ನಮಗೆ ಮೂಲ ಇನ್ಸ್ಪಿರೇಷನ್ ಅಂತಂದ್ರ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ, ಆಮೇಲೆ ಕಲಿಸಿದ ಶಿಕ್ಷಕರು, ಇವರು ಮೊದಲು ನಮ್ಗೆ ಮಾದರಿ ಆಗಬೇಕು. ಸ್ವಾಮಿ ವಿವೇಕಾನಂದ 4ನೇ ತರಗತಿ ಶಾಲೆ ಒಳಗಿದ್ರು. ಮೂಲ ಹೆಸರು ನರೇಂದ್ರ ಅಂತ ಹೇಳಿ. ಶಿಕ್ಷಕರು ಹೇಳಿದ್ರು, ಸ್ವರ್ಗದ ಮಣ್ಣನ್ನು ಯಾರಾದರೂ ತರ್ಲಿಕ್ಕೆ ಸಾಧ್ಯದನ್ರಿ ಅಂತಂದಾಗ 500 ವಿದ್ಯಾರ್ಥಿಗಳು ಯಾರೂ ತರಲಿಲ್ಲ. ಸ್ವಾಮಿ ವಿವೇಕಾನಂದರು ಶುಭ್ರವಾಗಿರ್ತಕ್ಕಂಥ ಬಿಳಿ ಬಟ್ಟೆ ಒಳಗೆ ಮಣ್ಣು ಕಟ್ಕೊಂಡು ಬಂದು ಕೊಡ್ತಾರ. ಸರ್, ಇದು ಸ್ವರ್ಗದ ಮಣ್ಣದ ತಗೊಳ್ರಿ ಅಂತ ಹೇಳಿದ್ರು. ಅವಾಗ ಮುಖ್ಯ ಶಿಕ್ಷಕರು ದಿಗ್ಭ್ರಾಂತರ ಕೇಳ್ತಾರ, ನರೇಂದ್ರ ನಿನಗೆಲ್ಲಿ ಮಣ್ಣು ಸಿಕ್ತು, ನೀನ್ ಯಾವಾಗ ಸ್ವರ್ಗಕ್ಕೆ ಹೋಗಿಯಪ್ಪ ಅಂತಂದಾಗ, ಸರ್ ತಾವ ಹೇಳಿದ್ರಲ್ಲ ತಂದೆ ತಾಯಿನ ದೇವ್ರ ಅಂತ ಹೇಳಿರಿ, ದೇವರ ಸ್ಥಳನ ಸ್ವರ್ಗ ಅಂತ ಹೇಳಿರಿ, ಅದಕ್ಕೆ ನನ್ನ ತಂದೆ ತಾಯಿ ಪಾದದ ಕೆಳಗೆ ಮಣ್ಣು ತಂದಿನ ಸರ್, ಸ್ವರ್ಗದ ಮಣ್ಣದ ತಗೊಳ್ರಿ ಅಂತ. ಹಿಂಗೆ ಬದಲಾವಣೆ ಆಗಬೇಕಾಗ್ಯದ. ಇವತ್ತು ಏನಾಗಿ ಬಿಟ್ಟದಂದ್ರ ಮೊಬೈಲ್ ಯುಗ. ಮೊಬೈಲ್ ಇಲ್ಲಂದ್ರೆ ಜಗತ್ತು ನಡೆಯುವುದಿಲ್ಲ. ಅದರ ಮೊಬೈಲ್ ಅನ್ನ ಯಾವುದಕ್ಕೆ ಬಳಕೆ ಮಾಡಬೇಕು, ಎಷ್ಟು ಬಳಕೆ ಮಾಡಬೇಕು ಅಷ್ಟು ಬಳಕೆ ಆಗ. ನಾನು ತಮಗೆಲ್ಲ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತೀನಿ. ನಮ್ಮಲ್ಲಿ ಹೆಂಗಾಗಿದೆ ಸರ್ ಅಂದ್ರೆ, ಸಂಗೊಳ್ಳಿ ರಾಯಣ್ಣ, ಬಸವಣ್ಣ, ವಿವೇಕಾನಂದರು ಹಂಗಿದ್ರು ಹಿಂಗಿದ್ರು ಚರಿತ್ರೆ ಕೇಳ್ತೀವಿ, ಚರಿತ್ರೆ ಹೇಳ್ತೀವಿ. ನಾವು ಅವರಾಗ ಯಾವಾಗ ಬದಲಾವಣೆ ಆಗುತ್ತೆ? ಸಾಧ್ಯ ಇಲ್ಲ, ಸಾಧ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರು ಲಂಡನ್ ಒಳಗೆ ಒಂದು ಬ್ರಿಡ್ಜ್ ಕಟ್ಟ್ಯಾರ. ನಮ್ಮ ದೇಶದ ಬುದ್ಧಿವಂತ ಚಾಣಾಕ್ಷತೆಯ ಜ್ಞಾನವನ್ನು ಹೊಂದಿರತಕ್ಕಂತ ಇಂಜಿನಿಯರು ಲಂಡನ್ ಒಳಗೆ ಒಂದು ಬ್ರಿಡ್ಜ್ ಕಟ್ಟಾರ. INDIA ಅಂತೇಳಿ 5 ಅಕ್ಷರದ ಕಲ್ಲುಗಳನ್ನು ಇಟ್ಟಾರ. ಭಾರತದ ಒಬ್ಬ ಇಂಜಿನಿಯರ್ ಯಾಕೆ ಅವ್ರ ಹೆಸರು ಇರಬೇಕು ಅಂತೇಳಿ, ಭಾರತದ ಹೆಸರು ಯಾಕೆ ಇರಬೇಕಂತೇಳಿ ಆ ದೇಶದ ಎಲ್ಲ ಇಂಜಿನಿಯರ್ ಕೂಡಿ ಆ ಕಲ್ಲು ತೆಗೆದು ಲಂಡನ್ ಅಂತ ಬರೀಬೇಕಂತ ಮಾಡಿದ್ರು. ಒಂದು ಕಲ್ಲು ತೆಗಿಲಿಕ್ಕೆ ಹೋದ್ರೆ ಇಡೀ ಬ್ರಿಡ್ಜ್ ಅಲಗಾಡಿತ್ತು. ಅಂತ ಜ್ಞಾನದ ಕನಜ ಭಾರತ. ಅದಕ್ಕಾಗಿ ಭಾರತವನ್ನ ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಕರೀತಾರೆ. ಜಗತ್ತಿನ ಅಧ್ಯಾತ್ಮದ ಜ್ಞಾನದ ತವರು ಮನೆ ಜಗತ್ತಿನೊಳಗೆ ಯಾವ್ದಾರ ದೇಶ ಇದ್ರೆ ಅದು ನನ್ನ ಭಾರತ ಅಂತ ಹೆಮ್ಮೆಯಿಂದ ನಾವು ಹೇಳಬೇಕು. ಈ ಭಾವನೆ ಬರಬೇಕು, ಈ ತತ್ವ ಸಿದ್ಧಾಂತ ನಮ್ಮಲ್ಲಿ ಬರಬೇಕು. ಸ್ವಾಮಿ ವಿವೇಕಾನಂದರನ್ನ ಕಾಡಿಲ್ಲ ಅಂತಲ್ಲ, ಶಿಕ್ಷಕರನ್ನ ಕಾಡಿಲ್ಲ ಅಂತಲ್ಲ, ಜ್ಞಾನಿಗಳನ್ನ ಕಾಡಿಲ್ಲ ಅಂತಲ್ಲ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಬಹಳ ಜನರು ಕಾಡ್ತಾ ಇದ್ರು. ಇವರ ಕ್ಯಾವಿಯನ್ನ, ಇವರ ವೇಷಭೂಷಣವನ್ನ, ಇವರ ಪೇಟವನ್ನ ನೋಡುವ ಬೇರಂತನ, ಸ್ವಾಮೀಜಿ ನಿಮ್ಮ ದೇಶದೊಳಗೆ ಬುದ್ಧ ಹುಟ್ಟಿದ, ಮಹಾವೀರ ಹುಟ್ಟಿದ, ಮತ್ ನಮ್ಮ ಯುರೋಪಿಯನ್ ರಾಷ್ಟ್ರಗಳಿಗೆ ಯಾಕೆ ಧರ್ಮ ಪ್ರಸಾರಕ್ಕೆ ಬರಲಿಲ್ಲ, ಜ್ಞಾನ ಬಿತ್ತನೆಗೆ ಯಾಕೆ ಬರಲಿಲ್ಲ ಅಂತಂದಾಗ ಸ್ವಾಮಿ ವಿವೇಕಾನಂದರು ಉದ್ಘಾಟ ತೆಗಿತಾರ, ಬುದ್ಧ ಹ್ಯಾಸ್ ಸಿಲೆಬಸ್ ಫಾರ್ ಹ್ಯೂಮನ್ ಬೀಯಿಂಗ್ ನಾಟ್. ಬುದ್ಧ ಧರ್ಮ ಪ್ರಸಾರ ಮಾಡುವಾಗ ನಿಮ್ಮ ದೇಶದ ಜನ ಮಂಗಗಳನ್ನು ಗಿಡದ ಮ್ಯಾಗ ಇರ್ತಾ ಇದ್ರು. ಬಹಳ ವಿಷಯದ ಆಳಕ್ಕೇನು ಹೋಗುದಿಲ್ಲ. ಮೊಬೈಲ್ ಘಟನೆ ಒಂದು ಇವತ್ತು ಏನಾಗ್ಲಿಕ್ಕಂತದಂದ್ರ, ಬರೀ ಮೊಬೈಲ್ 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 ಬಳಕೆ ಆಗ್ಲಿ, ಆದ್ರೆ ಮೊಬೈಲ್ ಭಾಷೆ, ಮೊಬೈಲ್ ಸಂಸ್ಕೃತಿ ಒಳಗೆ ನಮ್ಮ ತನವನ್ನ ನಾವು ಮರೆಯಾಕತ್ತೀವಿ. ಸರ್, ನಾನು ನರ್ಸುಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕಾರ್ಯಕ್ರಮ ಮುಕ್ತಾಯ ಆಯ್ತು. ನಮ್ಮ ಭಕ್ತ ಸೋಮ ಅಂತ ಹೇಳಿ ಏನ್ ಮಾತನಾಡಿದ್ರು ಮೊಬೈಲ್ ಭಾಷೆ ಒಳಗ, ಮೊಬೈಲ್ ಸಂಸ್ಕೃತಿ ಒಳಗೆ ಮಾತನಾಡ್ತಾ ಇದ್ದ. ಬುದ್ಧು ಮನೆಗೆ ಹೋಗ್ರಿ ಅಂತಂದ, ಹೋಗೋಣ ನಡಿಪ ಅಂತಂದೆ. ಬಹಳ ದೊಡ್ಡ ಮನೆ, ಮನೆ ಮುಂದೆ 2 ಮಕ್ಕಳು ಆಡ್ತಾ ಇತ್ತು. ಸೋಮ, ಇವ್ ಯಾರ ಮಕ್ಕಳು ಅಂತಂದೆ. ನನ್ನ ಮಕ್ಕಳು ಅಪ್ಪ ಅಂತಂದ. ಏನ್ ಇಟ್ಟಿವ ಹೆಸರು ಅಂತಂದೆ. ಒಂದ್ ಏರ್ಟೆಲ್ ಕುಮಾರ್ ಇಟ್ಟಿದ್ರೆ, ಇನ್ನೊಂದು ಜಿಯೋ ಜಗನ್ನಾಥ್ ಇಟ್ಟಿದ್ರಿ ಅಂತ. ನನಗೇನ್ ಅನಿಸ್ಲಿಲ್ಲ. ಮನೆಯೊಳಗೆ ಸೋಫಾ ಸೆಟ್ ಮ್ಯಾಗ ಕುಂತೆ. ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡು ಆ ಕಡೆ ಬಂದ್ರು. ಸೋಮ, ಈ ಹೆಣ್ಮಗಳು ಯಾರು ಅಂತಂದೆ. ಯಪ್ಪ ಅಕ್ಕಿನಾರಿ ನಾನು ಹೆಂಡತಿ ಓಲ್ಡ್ ನೋಡ್ತೀಯ ಸಟ್ರು ಎಂತವ. ಅಷ್ಟೊಳಗೆ ಒಂದು ವಯಸ್ಸಾದ ಮುದುಕಿ ಕಾಲು ಎಳ್ಕೊಂತು, ಕೋಲ್ ಹಿಡ್ಕೊಂತ ಬಂತು. ಸೋಮ, ಈ ಅಜ್ಜಿ ಯಾರು ಅಂತಂದೆ. ಯಪ್ಪ ಅಕ್ಕಿನಾರಿ ನನ್ನ ತಾಯಿ ಕೊಂಡು ಬಗ್ಸ್ರಿ ಎಂದು. ಅಷ್ಟೊಳಗೆ ವಯಸ್ಸಾದ ಮುದುಕ ಬಂದು ಬಾಜು ಕುಂತ. ಸೋಮ, ಈ ಅಜ್ಜಿ ಯಾರು ಅಂತಂದೆ. ಯಪ್ಪ ಅವನಾರಿ ನಮ್ಮಪ್ಪ ಎಷ್ಟಡಿ ಬೋತ್ರಿ ಅಂದ. ಮೊಬೈಲ್ ಅಂಗಡಿ ಒಳಗೆ ಬಂದಿನಿ ಅಂತ ಮನವರಿಕೆ ಆಗಿತ್ತು. ಎದ್ದು ಹೋಗಬೇಕಂದ್ರೆ ಒಂದು ಭಾವಚಿತ್ರ ಗೋಡೆ ಮ್ಯಾಗಿತ್ತು. ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು. ಸೋಮ, ಈ ಭಾವಚಿತ್ರ ಇರ್ತಕ್ಕಂಥ ಅಜ್ಜಿ ಯಾರು ಅಂತಂದೆ. ಯಪ್ಪ ಅವನಾರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿಯೊಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ. ಆದ್ರೆ ಈ ಶಿಕ್ಷಣ ಸಂಸ್ಥೆಗಳು ನಿಮ್ಮೆಲ್ಲರ ವ್ಯಕ್ತಿತ್ವವನ್ನು ನೋಡಿದ್ರೆ, ಅತಿಥಿಗಳಿಗೆ, ಮುಖ್ಯ ಶಿಕ್ಷಕಿಯರಿಗೆ, ಗುರು ಬಳಗಕ್ಕ ನೀವು ಕೊಡ್ತಕ್ಕಂಥ ಸೈನಿಕ ರೈತರು, ನೀವೆಲ್ಲ ವಿದ್ಯಾರ್ಥಿಗಳು ಒಕ್ಕಟ್ಟಿನ ಭಾವನೆ, ನಗುಮುಖದ ಭಾವನೆಯನ್ನು ನೋಡಿದ್ರೆ ನಿಜವಾದ ಭಾರತದ ಸಂಸ್ಕೃತಿ ನಿಮ್ಮ ಯುವಕರಿಂದ ಬೆಳೀತದಂತ ಹೆಮ್ಮೆ ಅನಿಸ್ತದೆ. ಅದಕ್ಕಾಗಿ ಸಿದ್ದೇಶ್ವರ ಶ್ರೀಗಳು ಯಾಕೆ ಕೆಲವು ಮಹಾತ್ಮರು ನಾವು ಇನ್ಸ್ಪೈರ್ ಆಗಿ ತಗೋಬೇಕು ಅಂದ್ರೆ,
ಗುಡಿ ಗುಂಡಾರಕ್ಕೆ, ಮಠ ಮಸೀದಿಗಳಿಗೆ, ಚರ್ಚ್ಗಳಿಗೆ, ಮೂರ್ತಿಗಳಿಗೆ ದೇವರಂದಿಲ್ಲ ಸಿದ್ದೇಶ್ವರ ಶ್ರೀಗಳು. ಯಾರಿಗೆ ದೇವರಂದಾರಂದ್ರ ಭವಿಷ್ಯತ್ತಿನ ಭವ್ಯ ಭಾರತವನ್ನ ಕಟ್ಟುವ ಸಲುವಾಗಿ ಸಜ್ಜಾಗಿ ನಿಲ್ತಕ್ಕಂಥ ಜ್ಞಾನದ ಕನಜ ಮುದ್ದು ವಿದ್ಯಾರ್ಥಿ ಯುವಕರಿಗೆ ಅವರು ದೇವರಂತ ಕರೀತಾರೆ. ಯಾಕೆ ಮಾತು ಹೇಳಿದೆ ಅಂತಂದ್ರ ಇದರೊಳಗೊಬ್ಬ ಸಂತನಾಗಬಹುದು, ಪ್ರಧಾನಿ ಆಗಬಹುದು, ರಾಷ್ಟ್ರಪತಿ ಆಗಬಹುದು, ಶಾಸಕನಾಗಬಹುದು, ಇಂಜಿನಿಯರ್ ಆಗಬಹುದು, ಪೊಲೀಸ್ ಅಧಿಕಾರಿಗಳಾಗಬಹುದು, ಶಿಕ್ಷಕರಾಗಬಹುದು, ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು. ಈ ಭಾರತವನ್ನ ಕಟ್ಟಕ್ಕೆ ಎಲ್ಲ ಜ್ಞಾನದ ಕನಸುಗಳಿದಾವ. ಅವರನ್ನು ನೋಡಿ ನಿಜವಾಗ್ಲೂ ಇವತ್ತು ಭೂಮಿ ಮ್ಯಾಗ ನಡೆದಾಡು ದೇವರಂದ್ರೆ ವಿದ್ಯಾರ್ಥಿಗಳಂತ ಹೆಮ್ಮೆಯಿಂದ ಸಿದ್ದೇಶ್ವರ ಸ್ವಾಮಿ ಪ್ರತಿ ಪ್ರವಚನದೊಳಗೆ ಹೇಳ್ತಾರೆ. ಕೊನೆ ಒಂದು ಮಾತನ್ನು ಹೇಳ್ತೀನಿ, ಯಾವ ರೀತಿಯೊಳಗೆ ನಿಮ್ಮಲ್ಲಿ ಗಟ್ಟಿತನ ಇರಬೇಕು ಅಂತ. ಯಾವುದೂ ಕೂಡ ನನ್ನಿಂದ ಆಗೋದಿಲ್ಲ ಅಂತ ಭಾವನೆ ಬರಬಾರ್ದು. ಯಾವುದೇ ಅಸಾಧ್ಯದ ಕೆಲಸ ಇದ್ರೆ ಪ್ರಯತ್ನ ಮಾಡಬೇಕು. ನೆಪೋಲಿಯನ್ ಬೋನಾಫಾಲ್ಟ್ ಅಂತ ಹೇಳಿ ಸರ್ಬಿಯಾ ದೇಶದ ಒಬ್ಬ 5 ಫೂಟಿನ ಯುವಕ. ಮಿಲಿಟರಿ ಸೇರಬೇಕಂದಾಗ ಹೈಟ್ ಇರಲಿಲ್ಲ. ನೀನು ತಗೊಳಂಗಿಲ್ಲ ಹೋಗಂತಂದಾಗ ಮಿಲಿಟರಿ ಕ್ಯಾಂಟೀನ್ ಎದುರಿಗೆ, ಸೆಲೆಕ್ಷನ್ ಸೆಂಟರ್ ಎದುರಿಗೆ 3 ದಿನ ಮಳಿ ಚಳಿ ಎಲ್ಲಾರ್ದ ನಿಂತು ಬಿಡ್ತಾನ. ಅವಾಗ ಮಿಲಿಟರಿ ಅಧಿಕಾರಿಗಳು ಏನಾದ್ರೂ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಒಳಗೆ ಕರ್ಕೊಂಡು ಬಿಡ್ತಾರ. ಅವ್ರು ನೋಡಿ ಅವನ ಹಠವನ್ನ ನೋಡಿ 9 ತಿಂಗಳು ಟ್ರೈನಿಂಗ್ ಆದ ನಂತರ ಎಲ್ಲ ವಿದ್ಯಾರ್ಥಿಗಳು ನಿಂತಿರ್ತಾರೆ. ಎಲ್ಲರನ್ನ ಕೇಳ್ತಾರ, ನೀನೇನಾಗ್ಬೇಕಂತೀಯಪ್ಪ, ನೀನೇನಾಗ್ಬೇಕಂತಿ ಅಂತಂದಾಗ ನಾನು 80 ಜನರ ಬಟಾಲಿಯನ್ ಮುಖ್ಯಸ್ಥ ಆಗ್ಬೇಕಂತೀನಿ, 100 ಜನರು 500 ಎಲ್ಲ ಹೇಳ್ಕೊಂತ ಬರ್ತಾರ. 5 ಫೂಟಿನ ಮನುಷ್ಯ ನಿಂತಿರ್ತಾನೆ ನೆಪೋಲಿಯನ್ ಬೋನಾಪಾರ್ಟ್ ಅಂತ. ಇವನೇನ್ ಕೇಳೋದಂತ ಅಸಟೆಯಲ್ಲಿ ಬಿಟ್ಟಿರ್ತಾರ. ಸರ್ ನನ್ನ ಕೇಳ್ರಿ ಎಂದವ. ನೀನೇನ್ ಹೇಳ್ತೀಯಪ್ಪ, ಕೇಳಿದ್ರು ನೋಡ್ರಿ ಎಂದ. ನೀನೇನ್ ಆಗ್ಬೇಕಂತಿ ಅಂತಂದಾಗ ಅವ್ರ ಬಾಯಿಂದ ಬರ್ತದ, ಇಡೀ ಯುರೋಪ್ ಖಂಡವನ್ನ ನಾನು ಎಡಗಾಲಾಗಿ ಇಟ್ಕೋಬೇಕಂತಿದ್ರಿ ಎಂದವ. ಮುಂದೆ 10 ವರ್ಷಗಳ ಕಾಲ ಕುದುರೆ ಮೇಲೆ ಕುಂತು ನಿದ್ದೆ ಮಾಡ್ತಿದ್ದ, 2 ತಾಸು ನಿದ್ದೆ ಮಾಡ್ತಾ ಇದ್ದ. ಲಂಡನ್ ಒಂದನ್ನು ಹೊರತುಪಡಿಸಿ ಇಡೀ ಯುರೋಪ್ ಖಂಡವನ್ನು ತನ್ನ ಸ್ವಾಧೀನದೊಳಗೆ ಇಟ್ಟುಕೊಂಡಿದ್ದ. ಅದು ನಿಜವಾದ ಖಂಡಿತ. ನಮ್ಮಲ್ಲಿ ಯಾವ ರೀತಿ ಇರಬೇಕು? ಸ್ವಾಮಿ ವಿವೇಕಾನಂದರು ಬಹಳ ಸಾರಿ ಹೇಳ್ತಾರೆ, ವಿ ಹ್ಯಾವ್ ಚೇಂಜ್ಡ್ ಅವರ್ ರಿಲಿಜಿಯನ್ ಬಟ್ ನಾಟ್ ಅವರ್ ಕಲ್ಚರ್ ಅಂತೆ. ನಮ್ಮ ಸಂಸ್ಕೃತಿಯನ್ನ ಎಂದೂ ಕೂಡ ಮಾರ್ಕೋಬಾರದು. ಇವತ್ತು ಯಾವುದೇ ದೊಡ್ಡ ಸ್ಥಾನಕ್ಕೆ ಹೋಗ್ರಿ, ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಸೇವೆಯನ್ನ ಮಾಡಿ. ಶಿಕ್ಷಕರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ನೀವೆಲ್ಲ ಶಿಕ್ಷಣವನ್ನು ಏನ್ ಹೇಳಕತ್ತೀರಿ ಇದರೊಳಗೆ ನನ್ನ ವೈಯಕ್ತಿಕ ವಿನಂತಿ ಮಾಡ್ಕೊಳ್ತೀನಿ, ಒಂದಿಷ್ಟು ಕೃಷಿ ಬಗ್ಗೆ ಜ್ಞಾನ ಕೊಡ್ರಿ, ಅದರೊಳಗೆ ಸಾವಯವದ ಬಗ್ಗೆ ಒಂದಿಷ್ಟು ಜ್ಞಾನ ಕೊಡ್ರಿ. ಯಾಕಂದ್ರೆ ಸರ್, ಮೊನ್ನೆ ತೇರದಾದ ಒಂದು ಶಾಲೆಗೆ ಹೋಗಿದ್ದೆ. 6ನೇ ತರಗತಿ ವಿದ್ಯಾರ್ಥಿನಿಗೆ ಶುಗರ್ ಆಗ್ಯದ. ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟಾಗ ಮಾತ್ರ ವಿದ್ಯಾರ್ಥಿನಿ ಪ್ರತಿದಿನ ಊಟ ಮಾಡತಕ್ಕಂಥದ್ದು. ಇವತ್ತಿನ ಆಹಾರ ಕಳಪೆ ಅದ. ಅದು ಕೂಡ ಸ್ವಲ್ಪ ನಮ್ಮಲ್ಲಿ ಬದಲಾವಣೆ ಆಗಬೇಕು. ಒಂದು ನೀವು ಯಾರು ಮಾರ್ಗದರ್ಶನ ಇಟ್ಕೋಬೇಡ್ರಿ, ಒಬ್ಬದ ಇಟ್ಕೋರಿ ಸಾಕು. ಇಲ್ಲೇನು ಬರ್ಮನಿ ಸರ್ ಕುಂತಾರಲ್ಲ, ಹಿಂಗ ಅಧಿಕಾರಿ ಆಗ್ತೀನಿ ಅಂತ ನಿಮ್ಮೊಳಗೆ ಒಂದು ಗಟ್ಟಿತನ ಇರ್ಲಿ. ಅವರಂಗ ಅವ್ರ ಜ್ಞಾನ, ಅವ್ರ ಅಧಿಕಾರಿ ಇವತ್ತಿಂದ ಸಮಾಜಕ್ಕೆ ಬಳಕೆ ಆಗ್ಲಿಕ್ಕತ್ತದಲ್ಲ. ಇವತ್ತಿ ಭಾಗಗಳು ಒಂದು ನಿಮಗೊಂದು ಉದಾಹರಣೆಯನ್ನು ಕೊಡ್ತೀನಿ. ಮೊನ್ನೆ ಗುಲ್ಲಾಪುರ ರೈತ ಕಬ್ಬಿನ ಹೋರಾಟ ಆಯ್ತು. ಇಡೀ ಡಿಪಾರ್ಟ್ಮೆಂಟ್ ಬೆಳಗಾಂ ಜಿಲ್ಲೆ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿ ವರ್ಗ ರೈತರಿಗಿಂತಲೂ ಹೆಚ್ಚಿನ ಭಾಗದಲ್ಲಿ ಸಹಕಾರ ಕೊಟ್ಟರು. ಯಾವ ರೀತಿ ಕೊಟ್ಟಾರಂದ್ರೆ ಮಾಧ್ಯಮಗಳು ಹೇಳಬಾರ್ದು, ಪ್ರತಿಯೊಬ್ಬ ಅಧಿಕಾರಿ ಸಹಿತ ರೈತರು ಯಾರು ಉಪವಾಸ ಮಾಡಬಾರ್ದು ಅಂತೇಳಿ ತಮ್ಮ ಪಗಾರದಲ್ಲಿರ್ತಕ್ಕಂಥ ಹೆಚ್ಚಿನ ಹಣವನ್ನು ತೆಗೆದಲ್ಲಿ ಕೊಟ್ಟರು. ನಮ್ಮ ಹೆಸರು ಹೇಳಬಾರ್ದು ಅಂತ ಎಲ್ಲರೂ ಕೊಟ್ಟರು. ಗಟ್ಟಿತನ ಬರಲಿ, ಇಂಥ ಅಧಿಕಾರಿಗಳಿಂದ ಮಾರ್ಗದರ್ಶನ ಆಗಲಿ. ಸಂಗೊಳ್ಳಿ ರಾಯಣ್ಣ ಹೆಸರು ಹೇಳುತ್ತೀವಿ ಆದ್ರೆ ಬಹಳ ಸಾರಿ ನಾನು ಎಲ್ಲಾ ಕಡೆ ಹೇಳ್ತೀನಿ. ಅದೊಂದು ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಸಂಗೊಳ್ಳಿ ರಾಯಣ್ಣ ನಂದಗಡಗಳಿಗೆ ಹೋಗಿ ನಾವೆಲ್ಲ ಏನ್ ಮಾಡಕ್ಕಂತಂದ್ರೆ ನಮ್ಮ ಮನೆಯೊಳಗೆ ಸಂಗೊಳ್ಳಿ ರಾಯಣ್ಣ ಅಂತ ಮಗ ಹುಟ್ಲಿ ಅಂತ ಹೇಳ್ತೀವಿ. ನಾವು ಸಂಗೊಳ್ಳಿ ರಾಯಣ್ಣಂಗ ಆಗ್ತೀವಿ ಅಂತ ಭಾವ ಬರ್ತಾ ಇಲ್ಲ. ನಾವು ಚೆನ್ನಮ್ಮನಂಗ ಆಗ್ತೀವಿ ಅಂತ ವಿದ್ಯಾರ್ಥಿನಿಗಳು ಭಾವ ಬರ್ತಾ ಇಲ್ಲ. ಇದು ಮೊದಲು ಬರಬೇಕು. ಅವಾಗ ನಾವು ಏನಾದ್ರೂ ದೇಶ ಕಟ್ಲಿಕ್ಕೆ ಸಾಧ್ಯ ಅದ. ಒಂದು ಬರ್ಬೇಕು ಏನಂತಂದ್ರ ಧರ್ಮ, ಜಾತಿ, ಮೇಲು ಕೀಳು ಇದೆಲ್ಲವನ್ನ ಆ ಕಡೆ ಇಟ್ಟು ಇಲ್ಲಿ ಹೆಂಗ್ ಬಂದಾಗ ನಾವೆಲ್ಲ ಒಗ್ಗಟ್ಟಿರ್ತೀವಲ್ಲ, ಈ ದೇಶದೊಳಗ ಈ ನಾಡಿನ ನಾವು ಕೂಡ ಸಾಮರಸ್ಯದಿಂದ ಬದುಕಿದ್ರ ಯಾವುದು ಕೂಡ ಅಂತ ಹೇಳ್ದ. ಯಾಕೆ ನಂದಗಡ ಹೆಸರು ಹೇಳದ ಅಂತಂದ್ರ, ಸ್ವತಂತ್ರ ಹೋರಾಟ ಚೆನ್ನಮ್ಮನ ಸಂಸ್ಥಾನ ಸ್ವತಂತ್ರ ಮಾಡುವ ಸಲುವಾಗಿ ಹಳ್ಳಿ ಒಳಗ ಕಾಳು ಕಡಿಗಳನ್ನ ಹಣವನ್ನ ಸಂಗ್ರಹ ಮಾಡುವ ಕಾಲಕ್ಕೆ ನಂದಗಡ ಭೂಮಿಯೊಳಗೆ ಹೋದಾಗ ಒಬ್ಬ ತಾಯಿ ತುಂಬಿದ ಕೊಡ ತಗೊಂಡು ಎದುರಿಗೆ ಬರ್ತಾಳ. ರಾಯಣ್ಣನ ನೋಡಿ ಕೊಳಗಿರ್ತಕ್ಕಂಥ ಬಂಗಾರದ ಮಾಂಗಲ್ಯ ಸರವನ್ನ ಕಿತ್ತು ರಾಯಣ್ಣನ ಕೈಯೊಳಗೆ ಇಟ್ಬಿಡ್ತಾಳ.
ಅವಾಗ ರಾಯಣ್ಣ ಕಣ್ಣೀರ್ ಹಾಕೊಂತ ಹೇಳ್ತಾನ, ತಾಯಿ ಮಂಗಲ್ಯ ಕೊಟ್ಟಿ ಅಂದ್ರೆ ನಿನ್ನ ಸುಮಂಗ್ಲಿ ಹೋಗ್ತದ, ಕೊಡಬೇಡ ತಾಯಿ ಅಂತಂದಾಗ ಆ ತಾಯಿ ಹೇಳ್ತಾರ, ರಾಯಣ್ಣ ನನ್ನ ಮಂಗಲ್ಯ ನಿನಗೆ ಕೊಟ್ಟರು ಮನೆಗೆ ಹೋಗಿ ನನ್ನ ಗಂಡನ ಕಡೆಯಿಂದ ಅರಿಶಿನ ಬೇರೆ ಕಟ್ಕೊಂತೀನಿ, ಮಂಗಲ್ಯ ಹೋಗಂಗಿಲ್ಲ, ಸುಮಂಗ್ಲಿ ಹೋಗಂಗಿಲ್ಲ, ಇದನ್ನ ತಗೋ, ಇದು ನಿನ್ನ ಕೈಯೊಳಗಿದ್ರ ಮಾರಾಟ ಮಾಡಿ ಹಣ ಬಂದು ಚೆನ್ನಮ್ಮನ ಸಂಸ್ಥಾನ ಸ್ವತಂತ್ರ ಮಾಡಿದೆ ಅಂದ್ರೆ ಕಿತ್ತೂರು ನಾಡಿನ ಪ್ರತಿ ಹೆಣ್ಮಕ್ಳು ಸುಮಂಗಲಿ ಆಗಿರ್ತಾರ, ರಾಯಣ್ಣ ತಗೋ ಅಂತ ಹೇಳಿ. ಆ ತಾಯಿಯಲ್ಲಿರ್ತಕ್ಕಂಥ ಚಿಂತನೆ, ರಾಯಣ್ಣಲ್ಲಿರ್ತಕ್ಕಂಥ ಗಟ್ಟಿತನ ಇವತ್ತು ಸಮಾಜದೊಳಗೆ ಬದಲಾವಣೆ ಆಯ್ತು ಅಂತಂದ್ರ ಏನಾದ್ರೂ ಕೂಡ ಕಟ್ಲಿಕ್ಕೆ ಸಾಧ್ಯದ. ವಿದ್ಯಾರಂಭಂ ಕರಿಷ್ಮಾಮಿ ಸಿದ್ಧಿರ್ಭವತ್ತು ಓ ಸದಾ ಅಂತ ಹೇಳ್ತಾರ. ಜ್ಞಾನದಿಂದ ಭಾರತವನ್ನು ಕಟ್ಲಿಕ್ಕೆ ಸಾಧ್ಯದ, ನಮ್ಮೊಳಗಿನ ಗಟ್ಟಿತನದಿಂದ ಕಟ್ಲಿಕ್ಕೆ ಸಾಧ್ಯದ, ಹಠ ಹಿಡಿಬೇಕಂತ ಹೇಳ್ತಾರೆ. ಬರ್ಮನಿ ಸರ್ದ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ನಮ್ಮಂಗ ಅವರು ಸಾಮಾನ್ಯವಾಗಿ ಬಂದಾರ, ಸಾಮಾನ್ಯವಾಗಿ ರಂಗಬೆಳಗಲಿ ಅಂತ ಒಂದು ಊರು ಹೇಳಿದ್ರು, ಸಣ್ಣ ಹಳ್ಳಿಯವರು. ಅವರು ನಮ್ಮಂಗ ಕಲ್ತಾರ, ನಮ್ಮಂಗ ಅಧ್ಯಯನ ಮಾಡ್ಯಾರ. ಆದ್ರೆ ಇವತ್ತ ಬೆಳಗಾವಿ ಜಿಲ್ಲೆ ಮಾದರಿ ಎಲ್ಲ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ಒಬ್ಬ ಅಧಿಕಾರಿಗಳಾಗಿ ನಿಂತಾರ. ನಿಮ್ಮ ಅಧ್ಯಕ್ಷರು ಸಂಸ್ಥೆಯನ್ನು ಬೆಳಗಾವಿ ನಾರಿ ಒಳಗೆ ಕಟ್ಟ್ಯಾರ. ನಮಗೆ ಯಾಕೆ ಸಾಧ್ಯ ಇಲ್ಲ? ನನ್ನ ಒಂದು ಪ್ರಶ್ನೆ ಅಂತಂದ್ರ, ಯಾರಾದ್ರೂ ಈ ಶಿಕ್ಷಕರು ನೀವು PUC ಸೆಕೆಂಡ್ ಇಯರ್ ಮುಗಿಸುವಾಗ ಡಿಗ್ರಿ ಆಗಲಿ, MA MSc ಆಗಲಿ, PhD ಆಗಲಿ ಯಾವ್ದಾರ ದೊಡ್ಡ ನೌಕರಿ ಎತ್ತಿದಾಗ ನಿಮ್ಮ ಶಿಕ್ಷಕರು ಎದುರಿಗೆ ಬಂದಾಗ ಈ ಮ್ಯಾಕ್ ಕುಂತವ್ರು ಬದುಕು ಯಾವಾಗ ಸಾರ್ಥಕ ಕಣ್ಣೀರು ಬರ್ತಾವಂದ್ರ ನಮ್ಮೆಲ್ಲ ವಿದ್ಯಾರ್ಥಿಗಳು ಎಲ್ಲೋ ಪೇಟೆ ಸ್ಥಾನದೊಳಗೆ ನೀವು ಇಂಥ ಸ್ಥಾನದೊಳಗೆ ಹೋಗಿ ಮುಟ್ಟೀನ್ರಿ, ನಿಮ್ಮ ಆಶೀರ್ವಾದ ಅಂತ ನೀವು ಯಾವಾಗ ಸಾಧನೆಯನ್ನು ಮಾಡಿ ತೋರಿಸ್ತಿರಲ್ಲ ಅವಾಗ ನಿಮ್ ಶಿಕ್ಷಕರ ಕಣ್ಣೀರು ಬಂದವರು, ಅವಾಗ ನಿಮ್ ಬದುಕು ಸಾರ್ಥಕ ಆಗ್ತದ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ. ಉಪ ಪೊಲೀಸ್ ಆಯುಕ್ತರಾದ ಶ್ರೀ ನಾರಾಯಣ್ ಬಿ ಬರ್ಮನಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಐದು ನಿಮಿಷ ನಾನು ಮಾತಾಡ್ದಾಗ ಏನಾದ್ರು ತಕರಾರು ಮಾಡಿದ್ರೆ ನಾನು ಪೊಲೀಸ್ ಕೆಲಸ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಆಲ್. ಎಕ್ಸ್ಪರ್ಟ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವದ ಈ ಅತ್ಯಂತ ಸುಂದರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಆತ್ಮೀಯರು, ಆತ್ಮೀಯಗಳು, ರೈತ ನಾಯಕರು ನೀವು ಹೇಳ್ತಾ ಇದ್ರಿ, ಬಟ್ ಸಮಸ್ಯೆಗಳ ಪರಿಹಾರಕರು ನಮ್ಮ ಆತ್ಮೀಯರಾದ ಶ್ರೀ ಶಶಿಕಾಂತ್ ಗುರೂಜಿ ಅವರೇ, ಇನ್ನೊಬ್ಬರು ಆತ್ಮೀಯರಾದ ಶ್ರೀ ಶಿವಾನಂದ ಅವರೇ, ಫೌಂಡರ್ ಈ ಸಂಸ್ಥೆ ಫೌಂಡರ್ ಅವರೇ, ನಾಗೇಶ್ ದಂಡಾಪುರ ಅವರೇ, ಮಲ್ಲಾರಿ ಅವರೇ, ಲಕ್ಷ್ಮಣ್ ದಂಡಾರಿ ಅವರೇ, ದಂಡಾಪುರಿ ಅವರೇ, ಮಹಂತೇಶ್ ಕಂಠಿ ಅವರೇ. ಖುಷಿ ಅನಿಸ್ತದ. ಈಗ ಅದರಲ್ಲಿ ಫೌಂಡರ್ ಜೊತೆಗೆ ಮಾತಾಡ್ತಿದ್ವಿ, ಸಂಸ್ಥಾಪಕರ ಜೊತೆ ಮಾತಾಡ್ತಾ ಇದ್ವಿ ಅಲ್ಲಿ ಇದ್ರ ಚಂಬರ್ನಲ್ಲಿ ಖುಷಿ ಆಗ್ತದ. ಈಗ ವಿಷಯ ನಾವು ಸ್ಟಾರ್ಟ್ ಮಾಡೋ ಸಂಸ್ಥೆ ಬಗ್ಗೆ ನಾವು ಒಳ್ಳೆದೇ ಹೇಳ್ಬೇಕಂತಂದ್ರೆ ಸುಮಾರು 350 ವಿದ್ಯಾರ್ಥಿನಿಯರದ್ರಿ. PUC ಸೆಕೆಂಡ್ ಇಯರ್ ಅಷ್ಟೇ ಇಲ್ಲಿ ಅದ್ರಿ. ಎಲ್ಲರಿಗೂ ಜೋಶ್ ನೋಡಿದ್ರೆ ಭಾಳ ಖುಷಿ ಅನಿಸ್ತದ. ನನಗೆ ಇಬ್ರು ಹೆಣ್ಮಕ್ಳು ಅದಾರು, ಟ್ವಿನ್ಸ್ ಅದಾರು. ಅವರಿಬ್ರು ಸೆಕೆಂಡ್ PUC ಕಲಿತಾ ಇದ್ದಾರೆ. 2 ವರ್ಷ ಹಿಂದ್ಗಡೆ ಎಲ್ಲರೂ ಎಲ್ಲ ಬೀದರ್, ಗುಲ್ಬರ್ಗ, ರಾಯಚೂರಿನಿಂದ ಹಿಡಿದುಕೊಂಡು ಇಲ್ಲಿ ನಮ್ಮ ಶಾರದೆಯ ತವರೂರು ಅಂತ ಏನ್ ಹೇಳ್ತಾರೆ, ಶಿಕ್ಷಣ ತವರೂರು ಅಂತ ಹೇಳ್ತಾರೆ, ಧಾರವಾಡದಲ್ಲಿರುವ ಪಾಲಕರು ಕೂಡ ತಮ್ಮ ಮಕ್ಕಳನ್ನ ಎಕ್ಸ್ಪರ್ಟು, ಎಕ್ಸಲೆಂಟು, ಆಳ್ವಾಸು ಅಂತ ಹೇಳಿ ಎಲ್ಲ ಕೋಸ್ಟಲ್ ಕಡೆ ಎಲ್ಲ ಮೈಗ್ರೇಷನ್ ಆಗ್ತಾ ಇದೆ. ಇಂಟೆಲೆಕ್ಚುಯಲ್ ಮೈಗ್ರೇಷನ್ ಎಲ್ಲ ಕಲಿಬೇಕಾದವರೆಲ್ಲ ಅಲ್ಲಿ ಮಂಗಳೂರಿಗೆ, ಆಳ್ವಾಸ್ಗೆ, ಅಲ್ಲೆಲ್ಲ ಕಾರ್ಕಳ, ಉಡುಪಿ ಆ ಕಡೆ ಎಲ್ಲ ಕಳಿಸ್ಕೊಡ್ತಾ ಇದ್ರು. ನಮ್ಮ ಸ್ವಾಭಾವಿಕ ಗಂಡ್ಮಕ್ಳಿಗೆ ವಿಶೇಷವಾಗಿ ನೌಕರಿ ಮಾಡೋರಿಗೆ, ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಮಾಡೋರಿಗೆ ಜಾಸ್ತಿ ಸಮಾಜದ ಬಗ್ಗೆ ಕಾಳಜಿ ಜಾಸ್ತಿ ಇರ್ತದೆ, ಕುಟುಂಬದ ಬಗ್ಗೆ ಕಾಳಜಿ ಜಾಸ್ತಿ ಕಡಿಮೆ ಇರ್ತದೆ. ಅವರು ಹೆಣ್ಮಕ್ಳೆಲ್ಲ ಸೇರಿ ಅವ್ರು ಮಾತಾಡ್ತಾ ನನ್ನ ಮಕ್ಕಳನ್ನ ಇಟ್ಟಿದ್ವಿ, ನನ್ನ ಮಗಳನ್ನ ಇಟ್ಟಿದ್ವಿ, ಮಗ ಅಲ್ಲಿ ಡಾಕ್ಟರ್ ಆಗ್ತಾ ಇದ್ದಾನು, ಇಂಥದ್ದು ಮಾಡ್ತಾ ಇದ್ದಾನು ಅಂತೆಲ್ಲ ಹೇಳಿ ಒತ್ತಾಯ ಮಾಡಕತ್ತಾನ.